ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಧಾರವಾಡದಲ್ಲಿ ದಲಿತ ಸಂಘಟನೆಯ ಮುಖಂಡನ ದಾದಾಗಿರಿ ಮುಖಂಡನಿಂದ ಬೈಕ್ನಲ್ಲಿ ಟಿಫನ್ ಮಾರಾಟಗಾರನಿಗೆ ಕಪಾಳಮೋಕ್ಷ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಪಮಾನ ಮಾಡಿದ್ದಾರೆ ಎಂದು ದಲಿತ ಸಂಘಟನೆಗಳು ಗುರುವಾರ ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ನೀಡಿತು. ಆದರೆ ಬಂದ್ ಕರೆ ನಡುವೆ ಬೈಕ್ನಲ್ಲಿ ಟಿಫಿನ್ ಮಾರಾಟಗಾರನಿಗೆ ದಲಿತ ಸಂಘಟನೆಯ ಮುಖಂಡನ ದಾದಾಗಿರಿಯ ವರ್ತನೆಗೆ ಎಲ್ಲೆಡೆ ಈಗ ಖಂಡನೆ ವ್ಯಕ್ತವಾಗುತ್ತದೆ. ಹೌದು, ಕೇಂದ್ರ ಗೃಹ ಸಚಿವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆಂದು ದಲಿತ ಸಂಘಟನೆಗಳು ಅವಳಿ ನಗರ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ಮುಂದಾಗಿದ್ದವು. ಆದರೆ ಈ ವೇಳೆ ಧಾರವಾಡದ ಶ್ರೀನಗರದಲ್ಲಿ ಬಡ ವ್ಯಾಪಾರಿ ಬೈಕ್ನಲ್ಲಿ ಬಂದು ಟಿಫನ್ ಮಾರಾಟ ಮಾಡುತ್ತಿದ್ದವನಿಗೆ ಕಪಾಳ ಮೋಕ್ಷ ಮಾಡಿ ಬಲವಂತವಾಗಿ ಬಂದ್ ಮಾಡಿಸಿದ್ದು ಇದ್ಯಾವ ಪುರುಷಾರ್ಥದ ಬಂದ್ ಎಂದು ಪ್ರಶ್ನೆ ಮೂಡುವಂತಾಗಿದೆ. ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ಬಲವಂತ ಬಂದ್ಗೆ ಅವಕಾಶವಿಲ್ಲ ಎಂದು ಹೇಳುತ್ತಾರೆ. ಅದೇ ದಲಿತ ಸಂಘಟನೆ ಬಡ ವ್ಯಾಪಾರಿ ಮೇಲೆ ಹಲ್ಲೆ ನಡೆಸಿ ಬಂದ್ ಮಾಡುವಂತೆ ದೌರ್ಜನ್ಯ ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಯಾವಾಗ ಎಂದು ಧಾರವಾಡದ ಪ್ರಜ್ಞಾವಂತ ನಾಗರಿಕರು ಈಗ ಪ್ರಶ್ನೆ ಮಾಡುತ್ತಿದ್ದಾರೆ. ಬಡ ವ್ಯಾಪಾರಿಗೆ ಕಪಾಳ ಮೋಕ್ಷ ಮಾಡಿದ ವ್ಯಕ್ತಿಯ ಮೇಲೆ ಕಮಿಷನರ್ ಅವರು ಯಾವ ಕ್ರಮ ಕೈಗೊಳ್ಳುತ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ರಸ್ತೆಯಲ್ಲಿ ತಗ್ಗು ಗುಂಡಿಗಳದ್ದೇ ಕಾರ್ಭಾರ್. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋವನಾಳ ಮಾರ್ಗವಾಗಿ ಶಿಗ್ಲಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ತಗ್ಗು ಗುಂಡಿಗಳದ್ದೇ ಕಾರ್ಭಾರ್ ಆಗಿದೆ. ಪ್ರಯಾಣಿಕರು ಸ್ವಲ್ಪ ಯಾಮಾರಿದ್ರು ಅನಾಹುತ ಕಟ್ಟಿಟ್ಟ ಬುತ್ತಿ. ಈ ರಸ್ತೆಯ ಮಾರ್ಗ ರೈತರು ತಮ್ಮ ಜಮೀನುಗಳಿಗೆ ಚಕ್ಕಡಿ, ಟ್ರ್ಯಾಕ್ಟರ್, ಬೈಕ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ರಸ್ತೆ ತುಂಬಿಲ್ಲ ಬಿದ್ದ ಗುಂಡಿಗಳನ್ನ ನೋಡಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಸ್ತೆ ಅಭಿವೃದ್ಧಿಪಡಿಸಲು ಮುಂದಾಗಬೇಕು ಎಂದು ಶಿಗ್ಲಿ ಮತ್ತು ಗೋವನಾಳ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನ ಎದುರಿಸಲು ಬೇಕಾದ ಜಾಣ್ಮೆ, ಸಾಮರ್ಥ್ಯವನ್ನ ನೀಡಬೇಕು. ಶ್ರೀಶೈಲ ಬಿರಾದಾರ್ ಹೇಳಿಕೆ. ಕುಕನೂರು ಪಟ್ಟಣದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2024-25ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಜನವರಿ 9 ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ನೆರವೇರಿಸಲಾಯಿತು. ಶ್ರೀಶೈಲ್ ಬಿರಾದಾರ್ DDPI ಕೊಪ್ಪಳ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿ, ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನ ಎದುರಿಸಲು ಬೇಕಾದ ಜಾಣ್ಮೆ, ಸಾಮರ್ಥ್ಯವನ್ನ ನೀಡಬೇಕು. ಜೀವನದ ಕಲೆಯನ್ನ ಅನುಭವಿಸುವ ಸಾಧ್ಯವಾಗುವಂತಹ ಮೌಲ್ಯಗಳನ್ನ ನೀಡುವುದು ಅವಶ್ಯಕ ಎಂದರು. ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಅಭಿಪ್ರಾಯಪಟ್ಟರು. ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋನ್ಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ಹೇಳಿದರು. ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯ ರಾಜಯ್ಯ ಮಾತನಾಡಿ, ವಿದ್ಯಾಲಯದ ಸುಧಾರಣೆ ಮತ್ತು ವಿದ್ಯಾಲಯಕ್ಕೆ ಲಭಿಸಿದ ಪ್ರಶಸ್ತಿಗಳನ್ನು, ಸಾಧನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಾರ್ಷಿಕ ವರದಿಯನ್ನ ಪ್ರಸ್ತುತಪಡಿಸಿದ್ರು. ನಂತರ ವಿದ್ಯಾಲಯದ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಸ್ವಾಗತ ಭಾಷಣವನ್ನ ರಾಜೇಶ್ ಉಪ್ಪರ್ ಆಚಾರ್ಯರು ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ನವೋದಯ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಹಾಗೂ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು, ಪಾಲಕರು, ಇತರರು ಉಪಸ್ಥಿತರು. ಚೆನ್ನಯ್ಯ ಹಿರೇಮಠ, NKS TV4 ನ್ಯೂಸ್, ಕುಕನೂರು. ಅತ್ಯಂತ ಮಹತ್ವದ ಪಾತ್ರ ನಮ್ಮ ಈ ವಿದ್ಯಾಲಯ ಪಾತ್ರ ವಹಿಸ್ತಾ ಇದೆ. ದೇಶಕ್ಕೆ ರಾಷ್ಟ್ರೀಯ ಐಕ್ಯತೆ ಕೂಡ ಅತ್ಯಂತ ಮುಖ್ಯವಾದದ್ದು. ರಾಷ್ಟ್ರದ ಗುರಿ ಏನಿದೆ, ನಾವು ಆಗಾಗ ಟಿವಿಯಲ್ಲಿ, ಪತ್ರಿಕೆಯಲ್ಲಿ ರಾಷ್ಟ್ರದ ನಾಯಕರ ವಿಚಾರಗಳನ್ನು ನಾವು ಕೇಳಿರ್ಬೋದು. ಅವರ್ ಗೋಲ್ ಇಸ್ $5 trillion to achieve our goal, India's goal. ಕರ್ನಾಟಕ ಗೋಲ್ ಏನಿರ್ಬೋದು, $1 trillion ಕೂಡ ನಾವು ಮುಟ್ಟಬೇಕಂತಕ್ಕಂಥ ಗೋಲ್ ನಮ್ದಿದೆ. ಅಂದರೆ ಹಣಕಾಸು ದಶೆಯಲ್ಲಿ ಜಗತ್ತಿನಲ್ಲಿ ನಾವು ಕೂಡ ಮುಂದುವರೆದ ರಾಷ್ಟ್ರ ಆಗಬೇಕಂತಕ್ಕಂಥ ಚಿಂತನೆ ನಮ್ಮಲ್ಲಿ. ಇದಕ್ಕೆ ಸಂಬಂಧಪಟ್ಟ ಕೆಲವು ಸವಾಲುಗಳು ಕೂಡ ನಮಗಿವೆ. ಇವತ್ತು ಪರಿಸರ, ನೀರಿರ್ಬೋದು, ಭೂಮಿ ಇರ್ಬೋದು,
ವಾಯು ಇರ್ಬೋದು ಮಲಿನಗೊಳ್ತಾರೆ. ಅದನ್ನು ಮಲಿನಗೊಳಿಸದೆ ರಾಷ್ಟ್ರೀಯ ಅಭಿವೃದ್ಧಿ ಹೊಂದಬೇಕು, ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಂತ ಚಾಲೆಂಜ್ಗಳು ನಮ್ಮ ಮುಂದೆ. ಇವತ್ತು ನಾವು ನೋಡ್ಬೋದು, ಕೆಲವು ವರ್ಷಗಳಲ್ಲಿ ಅಥವಾ ವಿತಿನ್ 10 or 5 years ನಾವು ಬಳಸ್ತಾ ಇರ್ತಕ್ಕಂಥ ಯಂತ್ರಗಳೆಲ್ಲ ಚೇಂಜ್ ಆಗ್ತವೆ. ಪ್ರತಿ 5 ವರ್ಷಕ್ಕೊಮ್ಮೆ ಅಂತ ಒಂದು ಹೊಸ ಟೆಕ್ನಾಲಜಿ ಇವತ್ತು ರೋಡ್ನಲ್ಲಿ ಬರ್ತಾ ಇದೆ. 5 ವರ್ಷದಿಂದ ಬಳಸ್ತಾ. ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ತಾಯಿ, ತಂದೆ ಮತ್ತು ಶಿಕ್ಷಕ ಇವರು ಮೂವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಯಾಕಂದ್ರೆ ತಾಯಿ ಚಿಕ್ಕ ಮಗುವಾಗಿ ಇರುವಂತ ಸಂದರ್ಭದೊಳಗೆ ತನ್ನ ಮಗನಲ್ಲಿ ಕುಂದಿಸ್ಕೊಂಡು ತನಗೆ ಏನೆಲ್ಲ ವಿಚಾರಗಳ ವಿಷಯಗಳು ತಿಂತವೆ ಅವೆಲ್ಲವುಗಳನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ತಂದೆ ಒಂದು ಹೆಜ್ಜೆ ಮುಂದೋಗಿ ತನ್ನ ಹೆಗಲ ಮೇಲೆ ಮಗುನ ಕುಂದಿಸ್ಕೊಂಡು ನಾನು ಇದುವರೆಗೂ ಏನ್ ನೋಡಿಲ್ಲ ಅದನ್ನ ನೀನಾದ್ರೂ ನೋಡುವಂತ ತನ್ನ ಹೆಗಲ ಮೇಲೆ ಕುಂದಿಸ್ಕೊಂಡು ಪ್ರಪಂಚವನ್ನ ತೋರಿಸ್ತಕ್ಕಂಥ ಜವಾಬ್ದಾರಿ ತಂದೆ ನಿಭಾಯಿಸ್ತಾರೆ. ಇದೆಲ್ಲರ ಜೊತೆಗೆ ತಾಯಿ ತಂದೆ ಅವರ ವಿಚಾರಧಾರೆಯಲ್ಲಿ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವರು ಮಗುವಿನ ಭವಿಷ್ಯತ್ತಿನ ಜೀವನವನ್ನ ಕಟ್ಟಿಕೊಡ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಕೆಲಸ ಶಿಕ್ಷಕರಿಂದ ಮಾಡ್ತದೆ ಅಂತ ಅನ್ನೋದು. ಆದ್ರಿಂದ ನಮ್ಮ PMC ಜವಾಹರ್ ನವೋದಯ ವಿದ್ಯಾಲಯ ಭವಿಷ್ಯದ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ, ಶೈಕ್ಷಣಿಕ ವೃತ್ತಿಯನ್ನು ಕಟ್ಟಿಕೊಂಡು ಮುಂದೆ ಸಾಧನೆಗೆ ಏನೆಲ್ಲ ಕೌಶಲ್ಯಗಳು ಬೇಕೋ ಆ ಎಲ್ಲ ಕೌಶಲ್ಯಗಳನ್ನ ಕಟ್ಟಿಕೊಡುವಂತ ಜವಾಬ್ದಾರಿಯನ್ನ ಇವತ್ತು ನಮ್ಮ ಕುಕ್ಕೂರು ಜೈಲಿ ನಿಭಾಯಿಸ್ತೇನೆ ಅಂತ ಅನ್ನೋದು ನಾನು ಬಹಳಷ್ಟು ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಿರಿಯರೇ, ಇವತ್ತಿನ ಪ್ರಪಂಚದೊಳಗೆ ಏನು ನಮ್ಮ 1986 ಜೈಲಿ ಸ್ಥಾಪನೆ ಆಯಿತು ನಮ್ಮ ಕುಕ್ಕೂರೊಳಗೆ, ಈ 38 ವರ್ಷಗಳ ಈ ಸುದೀರ್ಘವಾಗಿರ್ತಕ್ಕಂಥ ಶೈಕ್ಷಣಿಕ ಪ್ರವಾಸವನ್ನ is not just a building, it is a place where you people are dreaming your dreams, then molding your future, and a lot of students passed out, and I already told in several occasions in the alumni meet, many of your brothers and sisters came and they expressed the same thing. What was there? What is Navodaya for them? So in this important day, I welcome all the parents, all the dignitaries and all the children in this program. First of all, our chief guest. Literacy, Government of India was established in the year 1986 and has been functioning in the permanent site since 1990 after functioning in a temporary site for 4 years. It has sprawling green campus spread across 30 years. Strength of students and staff. Presently, the Vidyalaya is functioning with the classes from 6 to 12 with the 489 students on roll. We have 2 sections, Science and Commerce stream at 11th and 12th level. Out of 26 sanctioned teaching posts, 4 posts PGT Chemistry, PGT Geography, PGT Hindi and TGT Computer Science are vacant. However, these vacant positions have been filled with qualified teachers on contractual basis without causing any lakuna in achieving. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತರಳು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಜಮುನಾ ರೆಡ್ಡಿ ಅವರು ಆಯ್ಕೆಯಾದರು. ಜಮುನಾ ರೆಡ್ಡಿ ಅವರು 2ನೇ ಬಾರಿಗೆ ತರಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಜಮುನಾ ರೆಡ್ಡಿ ಅವರು ಯಶವಂತಪುರ ಶಾಸಕರಾದ ST ಸೋಮಶೇಖರ ಹಾಗೂ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿದರು. ಶೋಭಾ, NKS TV4 ನ್ಯೂಸ್, ಬೆಂಗಳೂರು. ನಮ್ಮ ಶ್ರೀಮತಿ ಅವರು 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರುಗಳು ಹಾಗೂ ವೈಸ್ ಪ್ರೆಸಿಡೆಂಟ್ ಆದ ನಮ್ಮ ಆಂಟನಿ ಮೇರಿ ಅವ್ರಿಗೂ ಎಲ್ಲರಿಗೂ ಶುಭ ಕೋರ್ತೀನಿ. ಇವರು ಒಳ್ಳೆ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಮೊದಲನೇ ಸರಿ ಆಯ್ಕೆಯಾದಾಗ. ಈಗ ಮತ್ತೆ ಸದಸ್ಯರುಗಳು ಉಳಿದಿರುವ ಕಾರ್ಯಗಳನ್ನ ಪೂರ್ತಿ ಮಾಡಬೇಕು ಅಂತೇಳಿ ಮತ್ತೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಅವ್ರು ನೆರವೇರಿಸ್ತಾರೆ ಅನ್ನೋ ಒಂದು ಆಶ್ವಾಸನೆ ಇದೆ. ಖಂಡಿತ ಎಲ್ಲರೂ ಮಾಡಿಕೊಡ್ತಾರೆ.
ಹಾಗೂ ಆಂಟನಿ ಟೋನಿ ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿ ಈ ಗೆಲುವು ಎಲ್ಲ ಸದಸ್ಯರುಗಳು ಸೇರಿರುವಂಥ ಗೆಲುವು ಇದು. ಸದಸ್ಯರು ನಮ್ಮ ಜಿಮ್ನಮ್ಮ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಭಾರಿ ಪ್ರಯತ್ನ ಬಿದ್ದು ಗೆದ್ದಿದ್ದಾರೆ. ಅದು ನಮ್ಮ ಗುಟ್ಟೆಪಾಳ್ಯದಲ್ಲಿ ಸೈಟು ಏನೇ ಮಾಡಿ ಬಡವರಿಗೆ ನೀವು ಮಾಡಲೇಬೇಕು ಅಂತ ಕೊಡಲೇಬೇಕು ಅಂತ ಹೇಳಿದ್ದೀವಿ. ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಅದಕ್ಕೆ ಬೆಂಬಲ ನೀಡ್ತಾರೆ. ಇದರಿಂದ ಎಲ್ಲರಿಗೂ ಧನ್ಯವಾದ. ನಮ್ಮ ಟೋನಿಗೆ, ನಮ್ಮ ಅಂತೋಣಿಗೆ, ಇವರೆಲ್ಲ ಗೆಲ್ಸಿರೋದಕ್ಕೆ ನಮ್ಮ ಜಿಮ್ನಮ್ಮ ಅವ್ರನ್ನ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿ ಇದು ಮಾಡ್ತೀವಿ. ಜಿಮ್ನಾಕರ್ 2ನೇ ಬಾರಿಗೆ ಅವರಿಗೆ ಶುಭಾಶಯ ಕೋರ್ತಾ, ಹಾಗೆ 1ನೇ ಬಾರಿಗೆ ಉಪಾಧ್ಯಕ್ಷರಿಗೆ ಆಯ್ಕೆಯಾದಂಥ ಅಂತಂದ್ರೆ ಅವ್ರಿಗೂ ಶುಭಾಶಯ ಹೇಳ್ತಾ, ಏನು ಇವರು ಯೋಜನೆ ಇಟ್ಕೊಂಡಿದ್ದಾರೆ ಜಿಮ್ನಾಕರು, ಏನು ರಾಷ್ಟ್ರ ಯೋಜನೆ ಅದನ್ನ ಮಾಡಲಿ ಅಂತ. ಹೌದು, ಅವ್ರೇನು ಯೋಜನೆ ಇಟ್ಕೊಂಡಿದ್ದಾರೋ ಏನು ರಾಷ್ಟ್ರ ಯೋಜನೆದು ಅದು ಯಶಸ್ವಿಯಾಗಿ ಮಾಡಲಿ, ನಾವು ಅವ್ರಿಗೆ ಸಾಥ್ ಕೊಡ್ತೀವಿ. ಆ ಜನಗಳಿಗೆ ಏನಂತ ಬಡವರಿಗೆ ತುಂಬ ಗುರುತಿಸಿ ಆ ಕೆಲಸ ಬೇಗ ಮಾಡಲಿ ಅಂತ ನಾನು ಆಶಿಸುವ, ಈ ವರ್ಷದಲ್ಲಿ ಮಾಡಲಿ ಅಂತ. ತಾಲೂಕ್ ಪಂಚಾಯತಿಗೆ ನಾವು ಆಲ್ಮೋಸ್ಟ್ ಅವ್ರಿಗೆ ಮಾಡೋದು, ಆಲ್ಮೋಸ್ಟ್ ಎಲ್ಲ ಮಾಡೋದು. ಕ್ಯಾಂಡಿಡೇಟ್ ಆದ್ರೆ ಅಂತೂ 100% ನಾವು ಅವ್ರಿಗೆ ಮಾಡೋದು. ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ವಿವಿಧ ಸಂಘ ಸಂಸ್ಥೆಗಳಿಂದ ಬೃಹತ್ ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನ ನಡೆಸಲಾಯಿತು. ಕೊಟ್ಟೂರಿನ ಬಸ್ ನಿಲ್ದಾಣದ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯವರು ಹಾಗೂ ಪಟ್ಟಣದ ಹಲವು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕೇಂದ್ರ ಗೃಹ ಮಂತ್ರಿಗಳು ಇತ್ತೀಚೆಗೆ ಸಂಸತ್ತಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಮಾತನಾಡಿದ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಪ್ರತಿಭಟನೆಗೆ ಹಲವು ಧರ್ಮದ ಮುಖಂಡರು ಭಾಗವಹಿಸಿ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಗೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ತೆಗ್ಗಿನಕೆರೆ ಕೊಟ್ರೇಶ್ ಬಿ ಮರಿಸ್ವಾಮಿ, ಹನುಮಂತಪ್ಪ ಕಂದಗಲ್, ಪರಶುರಾಮ್, ಬಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ದ್ವಾರಕೇಶ್, ರೈತ ಮುಖಂಡ ಬರ್ಮಣ್ಣ, ಅಂಗಡಿ ಮಂಜಣ್ಣ, ನಿವೃತ್ತ ಶಿಕ್ಷಕರಾದ ಶಿವಣ್ಣ ಮಾತನಾಡಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ಅವರಾದ ಪ್ರತಿಭಾ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಗೀತಾಂಜಲಿ ಶಿಂದೆ, ಪೊಲೀಸ್ ಸಿಬ್ಬಂದಿ, ವಿಜಯನಗರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಅಡಕಿ ಮಂಜುನಾಥ್, ಎಪಿಎಂಸಿ ಸದಸ್ಯರು ಶಿರ್ಬಿ ಕೊಟ್ರೇಶಿ, ಎಪಿಎಂಸಿ ಸದಸ್ಯರು ಶಿವಕುಮಾರ್ ಗೌಡ, ಕರ್ವೆ ಅಧ್ಯಕ್ಷ ಎಂ ಶ್ರೀನಿವಾಸ್, ತಾಲೂಕಿನ ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, NKS TV4 ನ್ಯೂಸ್, ವಿಜಯನಗರ. ಎಲ್ಲ ಪೊಲೀಸ್ ಇಲಾಖೆಯ ವೃಂದದವರಿಗೂ ಮತ್ತು ಮಾಧ್ಯಮದವರಿಗೂ ಇವತ್ತು ವಂದಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ. ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಈ ದಿನ. ಇವತ್ತು ಈ ದೇಶದ ಗೃಹ ಮಂತ್ರಿಗಳು ಶತದಡ್ಡ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಬಗ್ಗೆ ಗೊತ್ತಿಲ್ಲ ಆ ದಡ್ಡಿಗೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆ ಶತದಡ್ಡ ಅವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಿನನಿತ್ಯ ನಿಮ್ಮ ರಾಜ್ಯಸಭೆಯಲ್ಲಿ ಈ ಒಂದು ದಡ್ಡರಿಗೆ ಒಂದು ಬುಕ್ಸ್ ಅನ್ನು ಕೊಡಿ. ಈ ದೇಶದ ಈ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯನ್ನು ಮಾತನಾಡಿರ್ತಕ್ಕಂಥ ಆ ದಡ್ಡರಿಗೆ ಈ ದೇಶದಲ್ಲಿ ಆ ಒಂದು ಅಮಿತ್ ಶಾನನ್ನು ಕೂಡಲೇ ವಜಾಗೊಳಿಸಿ ಅವರನ್ನು ಉಚ್ಚಾಟನೆ ತಹಸೀಲ್ದಾರರು ತಾಲೂಕು ದಂಡಾಧಿಕಾರಿಗಳು ಕೊಟ್ಟೂರು ವಿಜಯನಗರ ಜಿಲ್ಲೆಯವರ ಮೂಲಕ ವಿಷಯ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನಿಸಿ ಅವಹೇಳನ ಹಾಗೂ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಹಾಗೂ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಿ ಸಂಸತ್ತಿನಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ, ಬಂಧುಗಳೇ, ಭಾರತ ಸಂವಿಧಾನದ ಅಡಿಯಲ್ಲಿ ಸಂಸದರಾಗಿ ಕೇಂದ್ರ ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಅಮಿತ್ ಶಾ ಅವರು ದಿನಾಂಕ 17/12/2024 ರಾಜ್ಯಸಭೆಯಲ್ಲಿ ಭಾಷಣ ಮಾಡುವಾಗ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಹಗುರವಾಗಿ ಮಾತನಾಡಿರುವುದು ದುರದೃಷ್ಟಕರ. ಇದನ್ನು ಭಾರತೀಯರಾದ ನಾವೆಲ್ಲರೂ ಖಂಡಿಸುತ್ತೇವೆ. ಈ ದೇಶದ ಸಂವಿಧಾನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರೇ ಮಾತನಾಡಿದರೂ ಅದು ಅಕ್ಷಮ್ಯ ಅಪರಾಧ. ಆಧುನಿಕ ಭಾರತದ ಪಿತಾಮಹ ಅಂಬೇಡ್ಕರ್ ಇವರಿಲ್ಲದ ಭಾರತವನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ. ಭಾರತ ದೇಶದ ಅದೆಷ್ಟೋ
ದಲಿತ, ದಮನಿತ, ಶೋಷಿತ, ಅಲ್ಪಸಂಖ್ಯಾತ, ತಳ ಸಮುದಾಯದ ಹಾಗೂ ಹಿಂದುಳಿದ ಜನರಿಗೆ ಈ ದೇಶದ ಸಂಪನ್ಮೂಲದ ಮೇಲೆ ಹಕ್ಕು, ಮಾತನಾಡುವ ಹಕ್ಕು, ಪ್ರತಿಭಟಿಸುವ ಹಕ್ಕು, ಪ್ರಶ್ನಿಸುವ ಹಕ್ಕು, ಪ್ರತಿರೋಧಿಸುವ ಹಕ್ಕು, ಶಿಕ್ಷಣದ ಹಕ್ಕು, ಉದ್ಯೋಗದ ಹಕ್ಕು, ಆಹಾರದ ಹಕ್ಕು. ಇಲ್ಲೆಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ವಂದಿಸ್ತೇವೆ. ಯಾಕೆಂತಂದ್ರೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ, ಈ 2 ಕಾರ್ಯಕ್ರಮ ಇರೋದ್ರಿಂದ ಮಾನ್ವಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸಿಡಿದದ್ದ ನಾಲ್ವರು. ಮಾನ್ವಿ ಬಸವ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಬೇಡ ಎಂದು ಗುಡುಗಿದ ನೊಂದವರು. ಸರ್ಕಾರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯ. ನಮಗೆ ನ್ಯಾಯ ಬೇಕು ಎಂದು ಸರ್ಕಾರಕ್ಕೆ ಆಗ್ರಹ. ಮಾನ್ವಿ ಪಟ್ಟಣದಲ್ಲೇ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡುತ್ತಿರುವುದನ್ನು ತಡೆಯಬೇಕು ಹಾಗೂ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ನೊಂದ ನೂರಾರು ಮಹಿಳೆಯರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮೈಕ್ರೋ ಫೈನಾನ್ಸ್ನವರು ನಮಗೆ ಸಾಲ ಕೊಟ್ಟಿದ್ದಾರೆ, ಆದರೆ ಇಂದೇ ಕಟ್ಟಬೇಕು ಎಂದು ಫೈನಾನ್ಸ್ನವರು ಒತ್ತಾಯ ಮಾಡಿ ಮನೆ ಮುಂದೆ ನಿಂತು ಕಿರುಕುಳ ನೀಡುತ್ತಿರುವುದು ತಪ್ಪಿಸಬೇಕು ಎಂದು ಒತ್ತಾಯಿಸಿದರು. ಅಮಾಯಕ ಮಹಿಳೆಯರಿಗೆ ಕಿರುಕುಳ ಕೊಡುತ್ತಿರುವುದರಿಂದ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಯಾರಾದರೂ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆಲ್ಲ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳೇ ನೇರ ಹೊಣೆಗೆಂದು ಸಮಾಜದ ಮುಖಂಡರು, ಹೋರಾಟಗಾರರು ಕಿಡಿಕಾರಿದ್ರು. ಎಂಡಿ ಗೌಸ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಾನ್ವಿ. सुबह में 8 बजे तक घर के सामने बैठ रहे सर, नहीं है बोले तो गाल अंदर मुंह का सर। हमारे कैसा लिए वैसा फन्ना नहीं बने तो सामना बैठ के वो बेचते बोल को बोल रहे सर, 10-12 जने आके घर के सामने बैठ के बोल रहे सर। प्रॉब्लम दे रहे सर, रोज भी आ रहे घर भंडोज बोल रहे सर। कैसे दे रहे प्रॉब्लम? कैसा दे रहे बोले तो भंडो कैसा लिए वैसा भंडो बोल रहे हैं। तकलीफ है हमारे, हमें क्या बोल रहे टाइम दो सर, घंटे बोले तो नहीं, अब भंडा बोल रहे। ऑफिसर क्या बोल रहे हैं? दूसरे सर क्या बोल रहे हैं, हमें आके गुम्पा में कितने जने उतने जने बुला ले आते घर के सामने बैठ के तुम्हारी इज्जत काट के बोल रहे हैं। कैसा अब रे तो सर पैसे भंडो बोल रहे सर, पैसे नहीं तो क्या तो फ्री लग जाता हूँ, वो लग जाता हूँ बोले सर। हमारा ऑटो भी चलेगा सर, फ्री लग गए सर, हमारा वोट टाचा दे रहे सर। 200 तो बंदो बोल रहे शाम तक बैठो, 4 दिन में लगाते क्या, 3 दिन में लाते क्या बोल रहे सर। इसलिए नहीं है बोल रहे सर, हमारे यजमान को काम भी नहीं लग रहा है सर। देखे तो भंडोज करे सर, कुकुल डाले को बैठने का टाइम आया सर, घर का नहीं हमारे वैसा करे। कुकुल को फोटो वहाँ लग जा रहे सर, गेट के को फोटो वहाँ लग जा रहे सर, वैसा लेके जा रहे। बच्चों को ये कर रहे सर, हमारे बच्चे को शोरूम बन जा रहे सर, को जान खा रहे हम ना पूरा ये करे। फ्रिजा बेचो, टीवी बेचो, घर को कुंजी डाल ले जाते तुम्हारे को, तुम्हारे 5 जने हम लगा तुम ना घर को बिठाते बोल रहे। हमें लिए खर्चा नहीं लिए बोल रहे, हम ना सदा को जान खा रहे। वो बेचो ये बेचो, लेना मालूम तुम ना, देना नहीं मालूम क्या। कैसा लिए तुम्हारे हाथ से नहीं हुए तो लिए तक नहीं जाते। कुंजी डाल छोड़ा हमारे घर, लास्ट कुंजी भी डाल रात के 11 बजे तक भी बैठ रहे घर में। कौन डाले? नहीं जा रहे, सारा जा रहे हमारे घर भूखे पैसे हमारा करे। देखा व्यापार करने क्या नहीं है, रहे तो बेच लग बैठे, बेच लग बैठ को भंड रहे। बंदो लोग कहाँ तक बनते? 20 साल से बंद रहे, बड़े भंड का मर रहे। 20 साल हुआ बनने, अब सुनाओ पैसे नहीं छोड़ते, पैसे बोले जाते, इज्जत करते फिर पैसे बोले जाते। मेरे मोटर कोट के से 2 ವರ್ಷ ನನಗೆ ಅವಶ್ಯಕತೆ
ಲೋನ್ ಕೊಡ್ತಂತೇಳಿ ಬೇರೆ ಥರ ಸಾಲ ಮಾಡಿ ತಂದು ಕಟ್ಟಿದೆ. ಅವ್ರು ಏನು ಮಾಡ್ರ ಕೊಡ್ತಂದ್ರೆ ನಾನು ಫ್ರೀ ಮಾಡ್ತಾ ಇರ್ತಾರಲ್ಲ ಆಧಾರ್ ಕಾರ್ಡ್ಗೆ ಹಂಗಂದ್ರೆ ನಾನು ಕಟ್ಟಿಲ್ಲ, ತಿಂಗಳಾಯ್ತು ಕಟ್ಟಿಲ್ಲ. ಬೆಳಗ್ಗೆ 4 ಗಂಟೆ ಕಟ್ಟಾರ, 4 ಗಂಟೆ ಕಟ್ಲಿಕ್ಕೆ ಮನೆ ಕೀಲ್ ಹಾಕ್ಕೊಂತಾರೆ. ಕಣ್ಣ ಹಿಡಿದು ಜಳ ಮಾಡೋಕೈತೆ ಅವ್ರ ಸಲ. ಏನು ಮಾಡ್ಬೇಕ್ರಿ ಸರ್ ಹೇಳ್ರಿ ಅದಕ್ಕೆ ಹೇಳಿ. ಅದು ನಾವು ಒಂದು ಸಹಾಯ ಮಾಡಿಕೊಡ್ರಿ. ಎಲ್ಲಿಗೆ ನೋಡ್ರಿ 10 ಗಂಟೆ ತನಕ ಎಲ್ಲೆಲ್ಲಿ ಕುಂದಿರ್ತೀನಿ. 10 ಗಂಟೆ ಆದ್ಮೇಲೆ ಮನೆ ಮಾಡ್ಕೊಂಡು ಬೆಳಗ್ಗೆ 4 ಗಂಟೆ ಹೋಗ್ಬಿಡಕತ್ತೀನಿ, ಮತ್ತೆ 10 ಗಂಟೆ ಮನೆ ಹೋಗ್ಕತ್ತೀನಿ. ಅದ್ರ ಸಲ ಸಾಲ ಮಾಡಿ 5 ಬಡ್ಡಿ ತಂದು ಎಲ್ಲರಿಗೂ ದುಡ್ಡಿನವ್ರಿಗೆ ಹಾಕಿರ್ತೀನಿ. ಹಂಗಾಗಿ ನಾನು ಮನೆ ಮುಚ್ಕೊಂಡ್ಬಿಟ್ಟಿನಿ ಸರ್. ಈಗ ಸಹಾಯ ಮಾಡಿ, ಒಂದು ಸಹಾಯ ಮಾಡಿರಿ, ಕೈ ಬಿಟ್ಟು ಕೇಳ್ತೀನಿ, ಸಹಾಯ ಮಾಡಿ. उन्होंने पार से मार को हमारी बहन बैठे जगह बैठी, लैट्रिन पेशाब सब एक जगह हो रहा। उनको कोई करने वाले भी नहीं है। उनको सहारा लोग होना पूरा नरम हो गई बेचारी। उसको खाना दूसरे लोग दे रहे हैं। इसको तुम्हारी समझदारी से तुम उसका इलाज निकालो। उनके घर वाले का ये दिए थे आधार कार्ड है, दिए तो भी भंडोज बोल रहे उन्होंने, गुजर गए तो भी बेटे का है बोल रहे भारत का दे हमें नहीं दे रहे पैसा पैसा भी माफ नहीं कर रहे सर, पैसा भी माफ नहीं कर रहे। वो अम्मा अभी भी है, बैठ को है क्या, बहुत मजबूर, बहुत माजूर है। अगर तुम घर पे आके देखेंगे तो हम बताने के लिए तैयार है वो माँ साहब का क्या। ನಮ್ಮ ಅಣ್ಣಗೆ 2 ಕಿಡ್ನಿ ಫೇಲ್ ಆಗಿ ನಮ್ಮ ಅಮ್ಮ ಪಾರ್ಶ್ವ ಬಂದು ಇದಾಗಿದ್ರು ಮೈಕ್ರೋ ಫೈನಾನ್ಸರ್ ಬಂದು ಇಲ್ಲ ನೀವು ಅದು ಕಟ್ಟಲೇಬೇಕು, ನೀವು ಇದು ಮಾಡಲೇಬೇಕು, ಇಲ್ಲಾಂದ್ರೆ ಬಿಡಲ್ಲ ಅಂತ ಸರ್. ನಮ್ಮ ಅಣ್ಣ ಸಾಯ್ತಾನ ನೋಡ್ರಿ ಅಂತ ಹೇಳಕತ್ತೀನಿ. ಆದ್ರೆ ಅವ್ರಿಗೆ ಇದಿಲ್ಲ, ನಮ್ಮ ಸತ್ರ ಸಾಯಿಲ್ಲ, ನಮ್ಮ ಸರ ನಮ್ಗೆ ಕೊಡ್ರಿ ಅಂತಾರ. ಇಷ್ಟು ಬಿಗು ಮಾಡ್ತಾರಂತಂದ್ರೆ ಬಡವರು ಇವತ್ತು ಬದುಕಲ್ಲ ಸರ್. ಅದರಲ್ಲಿ ಕೂಲಿ ಹೋಗ್ತಾರೆ ಸರ್, 200 ರೂಪಾಯಿ ಕೂಲಿಗೆ ಅವ್ರ ಮನೆ ಫೀಸ್, ಮಕ್ಕಳ ಫೀಸು, ಮತ್ತೆ ಮನೆಯದು ಬಡತನ, ಮತ್ತೆ ಏನೋ ಒಂದು ನನ್ನ ಸುಸ್ತಿ ಆಯ್ತು ತೋರ್ಸಕ್ಕಿರಲ್ಲ. ಇವ್ರಿಗೆ ಬಂಗಾರ ಒತ್ತಿಟ್ಟು ಕೊಡ್ಬೇಕು ಸರ್. ಇದು ಬಂಗಾರ ಒತ್ತಿಟ್ಟು ಮತ್ತೆ ಸಾಲ ಕೊಟ್ಟಿಲ್ಲ ಅಂದ್ರೆ 1 ರೂಪಾಯಿ ಕಮ್ಮಿ ಇದ್ರೆ ಅವ್ರು ಹೆಂಗ್ ಕಮ್ಮಿ ಕೊಡ್ತಾವಂತ ಕೇಳಿದ್ರೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದ್ರೆ ಸರ್. ಇವ್ರು ಸಾಲ ತಗೊಂಡು ಸರ್ ನಾವು ಇಲ್ಲನಲ್ಲ ಕಟ್ತೀವಿ, ನಮ್ಗೆ ಟೈಮ್ ಬೇಕಲ್ಲ, 1 ದಿವಸ ಟೈಮ್ ಕೇಳಿದ್ರು ಕೊಡಂಗಿಲ್ಲ. ಇವತ್ತು ನಮ್ಮ ಅಣ್ಣದು 2 ಕಿಡ್ನಿ ಫೇಲ್ ಆಗಿ ಸರ್ ನಾನು ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ. ನಾಳೆ ಬಂದು ಕಟ್ತೀನಿ ಅಂತಂದ್ರು ಕೇಳಿಲ್ಲ. ನಮ್ಮಮ್ಮ ಆತ್ಮಹತ್ಯೆಗೆ ರೆಡಿ ಆಗಿದ್ರು ಇವತ್ತು ಪೈನಸಿಂದ. ಇವತ್ತು ನಾನು ಬಂದು ನನ್ನ ಬಂಗಾರ ಒತ್ತಿಟ್ಟು ಮತ್ತೆ ನಾನು ಅವರಿಗೆ ಸರ್ ನಿನ್ ಕಾಲು ಬಿಡ್ತೀನಿ, ಕೈ ಬಿಡ್ತೀನಿ ಅಂದ್ರೂ ಕೇಳಂಗಿಲ್ಲ. ಅವೆಲ್ಲ ಬೇಕಿಲ್ಲಮ್ಮ, ನೀನ್ ಸಾಲ ತಗೊಂಡ್ರೆ ಕಾಲು ಬಿದ್ದಿದೆ, ಕೈ ಬಿದ್ದಿದೆ ಅಂತ ಕೇಳ್ತಾರ. ನಮಗ್ ಸಾಲ ಕೊಡ್ಬೇಕಂತಂದ್ರೆ 5 ಜನ ಗ್ರೂಪ್ ಮಾಡ್ತಾರೆ ಸರ್. ಗ್ರೂಪ್ ಮಾಡಿದಷ್ಟು ನಮ್ಮ ಬ್ಯಾಂಕಿಗೆ 8 ದಿನ ತಿಂಗಳ ತಿರುಗಿಸ್ತಾರೆ ಸರ್. ಅವ್ರಿಗೆ 1 ದಿವಸ ಲೇಟ್ ಆದ್ರೆ 1 ಕ್ಷಣನ ತೊಳ್ಕಂಗಿಲ್ಲ. ಇಷ್ಟು ನಾವು ಇದು ಆಗ್ಬಿಟ್ಟಿವಿ ಸರ್ ಫೈನಾನ್ಸ್ ಅಲ್ಲಿ. ಈ ಫೈನಾನ್ಸ್ ಬೇಡ ಸರ್, ನಮಗ ಸಾಲ ತಗೊಂಡಿ ಸರ್, ಇಲ್ಲ ಅನ್ನಂಗಿಲ್ಲ. ಒಬ್ಬರಿಗೆ ಒಬ್ಬ ಮಹಿಳೆಗೆ ಒಂದೇ ಸಾಲ ಕೊಡಿ ಸರ್, ಬೇರೆ ಯಾವ್ದು ಸಾಲ ಬೇಡ. ಒಬ್ಬ ಮಹಿಳೆಗೆ ಒಂದೇ, ಯಾಕಂದ್ರೆ ಅವ್ರಿಗೆ 1,000 ರೂಪಾಯಿ ಆದ್ರೆ ಕಟ್ಟಿಗೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಆಗಂಗಿಲ್ಲ. ಇಷ್ಟು ಈ ಸಾಲ ತಗೊಂಡು ಇದು ಕಟ್ಟಕ್ಕಾಗಿಲ್ಲ ಅಂದ್ರೆ ಇನ್ನೊಂದು ಹೆಂಗ್ ತಗೊಂಡ್ರೆ ಸರ್, ಅದು ಕಟ್ಟಕ್ಕಾಗಿಲ್ಲ ಅದ್ರ ತಗೊಂಡು ಇದ್ರಕ ಅವ್ರು ದುಡಿಯೋದೇ ಒಂದು 200 ರೂಪಾಯಿ ಅಲ್ಲ, 200 ರೂಪಾಯಿ ಇಷ್ಟೆಲ್ಲ ಸಾಲ ಕೊಟ್ಟು ಅವ್ರು ಇನ್ಸೂರೆನ್ಸ್ ಕೊಡ್ತಾರೆ ಸರ್. ಇನ್ಸೂರೆನ್ಸ್ ಕಟ್ ಮಾಡ್ತಾರೆ ಅಂತ ಇನ್ಸೂರೆನ್ಸ್ ಕೊಡ್ತಾರ. ಇನ್ಸೂರೆನ್ಸ್ ಕಟ್ ಮಾಡಿ ಹಾಸ್ಪಿಟಲ್ ಫೀಸ್ ಕೊಡ್ತೀವಿ ಅಂದ್ರೆ 2 ತಿಂಗಳು ಅಡ್ಮಿಟ್ ಆಗಿದೆ ಸರ್. ನಮ್ಮ ಅಣ್ಣದ ನಾವು 2 ತಿಂಗಳು ಅಡ್ಮಿಟ್ ಆದ್ರೆ 1 ರೂಪಾಯಿ ಕೊಡಲಿಲ್ಲ. ಇದುವರೆಗೂ ತಿರುಗ್ತಾ ಇದ್ದೀವಿ ನಮ್ಮ ಬ್ಯಾಂಕಿಗೆ. ಈ ತಿಂಗಳ 1 ರೂಪಾಯಿ ಕಟ್ಟಿಲ್ಲ. 5 ರೂಪಾಯಿ ಸರ್. ನಮಗೆ ಸಾಲ ಬೇಕಂತಂದ್ರೆ ಗೌರ್ಮೆಂಟ್ ಸೌಲಭ್ಯಗಳಿದಾವ. ನಾವೇನಾದ್ರೂ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಗೌರ್ಮೆಂಟ್ ಕೊಡುತ್ತೆ ಸರ್ ನಮ್ಗೆ. ಗೌರ್ಮೆಂಟ್ ನಾವು ಸೌಲಭ್ಯ ಕೊಡುತ್ತೆ, ಅದನ್ನ ನಮ್ಗೆ ಅವಕಾಶ ಮಾಡಿ ಕೊಡಿ ಸರ್. ಮೈಕ್ರೋ ಫೈನಾನ್ಸ್ ಬೇಡ ಬೇಡ, ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಇವ್ರು ಏನೇನೋ 1 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ನಾವು ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ, ನಿಮ್ಮ ಮನೆ ಟಿವಿ ತಗೊಂಡ್ ಹೋಗ್ತೀವಿ, ನಿಮ್ಮ ಮನೆ ಗಾಡಿ ತಗೊಂಡ್ ಹೋಗ್ತೀವಿ. ಹೆಣ್ಮಕ್ಳು ಬಂದು 11 ಗಂಟೆ ಅನ್ಬೇಡ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಮೈಕ್ರೋ ಫೈನಾನ್ಸ್ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಧಿಕ್ಕಾರ ಧಿಕ್ಕಾರ, ಮೈಕ್ರೋ ಫೈನಾನ್ಸ್ ಧಿಕ್ಕಾರ. ಸಾಯಂಕಾಲ ರಾತ್ರಿ 10 ಗಂಟೆವರೆಗೆ ಕೊಡೋದಾಗಿದೆ. ಇದು ಕಾನೂನು ಬಾಹಿರವಾಗಿದೆ. ಇದು 100% ತಪ್ಪಿದು. ನೆಕ್ಸ್ಟ್ ಏನಾದ್ರು ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ, ಮಕ್ಕಳು ಸರ್ ಬನ್ನಿ ಸರ್, ಸರ್ ಕೂಡಿ ಸರ್ ಅನ್ನೋದು ತಪ್ಪಿದು. ಅವ್ರು ಸಾರ್ ಹೇಳೋ
ನಾಯಕ ಇರಲ್ಲ, ಅವ್ರಿಗೆ ಸಾರ್ ಅಂತ ಹೇಳ್ತಿದ್ದೀರಿ. ಸಾರ್ ಅಂದ್ರೆ ಯಾರಿಗೆ ಹೇಳ್ಬೇಕು? ದೊಡ್ಡವರಿಗೆ ಹೇಳ್ಬೇಕು, ಒಂದು ಎಜುಕೇಟೆಡ್ ಮನುಷ್ಯರಿಗೆ ಹೇಳ್ಬೇಕು. 7ನೇ ಕ್ಲಾಸ್ ಏಜಲ್ಲಿ ಬಂದಿರ್ತಾರೆ, ಅವನಿಗೆ ಹಂಚ್ಕೊಂಡು ನೀವೆಲ್ಲರೂ ಸರ್ ಕುಡಿ ಸರ್, ಚಾರ್ ಕುಡಿದೆ ಸರ್, ಬಾಗಿಲು ಹಾಕೋದು, ಇವೆಲ್ಲ ಮಾಡೋದು ತಪ್ಪಿದು. ಅವನಿಗೆ ಮೊದಲು ಏನ್ ಹೇಳ್ಬೇಕು? ಬಾಗಿಲು ಹೊರಗಡೆ ಕೂಡೋದೇ ಹೊರಗಡೆ ಹೇಳ್ಬೇಕು. ನೀನು ಸಾಲ ಕೊಟ್ಟಿದ್ದು ಒಪ್ಕೊಂತೀವಿ, ಆದ್ರೆ ಸಾಲ ಕೇಳು. ನಮ್ಮ ಹತ್ರ ನಾವು ನೋವಿದೆ, ನನಗೆ ಕೊಡಕ್ಕಾಗಲ್ಲ ಆಗಲ್ಲ ಅಂತ ತಕ್ಷಣ ಜಾಗ ಖಾಲಿ ಮಾಡಬೇಕು. ಬೈ ಚಾನ್ಸ್ ನಿನ್ ಕೈಯಿಂದ ಏನಾದ್ರು ಆಗಿಲ್ಲ ಅಂದ್ರೆ ಕಾನೂನಿದೆ, ಕೋರ್ಟಿಗೆ ಹೋಗಲಿ, ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಬಟ್ ಇಲ್ಲಿ ನೀವು ಬಂದು ಮನೆಯಲ್ಲಿ ಮನೆ ಸಾಮಾನು ಮಾಡ್ಕೊಂಡು ನೋಡು, ನೀನು ಕಿಡ್ನಿ ಮಾಡಿಕೊಡು, ಈ ಕೊಡಿನ ಮನೆ ಬರಂಗಿಲ್ಲ ಅನ್ನೋದು ಪೂರಾ ಕಾನೂನು ಬಾಯ್ದ. ಇನ್ನು ಕಾನೂನನ್ನು ನಾವು ಕೊಟ್ಟಿಲ್ಲ ಇದು. ಅದರಿಂದ ನಾವು ಟೀಮನ್ನು ಹೇಳಕ್ ಇಷ್ಟಪಡ್ತೀನಿ, ನೀವೆಲ್ಲರೂ ಒಂದೊಂದು ಲೋನ್ ಕೊಡಬೇಕು, ಎರಡೇ ಬ್ಯಾಂಕ್ ಕೊಡಬೇಕು. ಇಲ್ಲಿ ನಮ್ಮ ಮಾನ್ಯದಲ್ಲಿ 24 ಬ್ಯಾಂಕ್ ಇದೆ. ಆ 24 ಬ್ಯಾಂಕ್ ಅಲ್ಲಿ ಕೇವಲ ಇವರೇ ಬ್ಯಾಂಕ್ ಲೋನ್ ಕೊಡಬೇಕು. ಆ ಎರಡರಲ್ಲಿ ಒಬ್ಬನು ಕ್ಲಿಯರ್ ಆದ್ಮೇಲೆ 3ನೇ ಒಂದು ಕೊಡಬೇಕು. ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಅಮ್ಮ ಈ ಲೋನ್ ಇದೆಲ್ಲ ಒಂದು ಕ್ಲಿಯರ್ ಮಾಡಿ ನಾನು ಕೊಡ್ತೀನಿ ಅಂದ್ರೆ 3ನೇ ಕ್ಲಿಯರ್ ಮಾಡಿ 4ನೇ ಒಂದು ಕೊಡ್ತಾರೆ, 4ನೇ ಕ್ಲಿಯರ್ ಮಾಡಿ 5ನೇ ಒಂದು ಕೊಡ್ತಾರೆ. ಸೋಮವಾರ ಬರ್ತಾರೆ, ಮಂಗಳವಾರ ಬುಧವಾರ ಪೂರ ವಾರ ಮನೆ ಮುಂದೆ ಸಾಲಗಾರ ಬಂದಿದ್ರೆ ಈ ಹೆಣ್ಮಕ್ಳು ಎಲ್ಲಿಂದ ಕೊಡ್ತಾರೆ? ಈ ಬೆಂಗಳೂರು ಇದು ಈಗ ಹೆಣ್ಮಕ್ಳಿಗೆ ಲೋನ್ ಕೊಡ್ಬೇಕಂದ್ರೆ ಯಾಕಂತೇಳಿ ಸುಮಾರು 15 ದಿನಗಳಿಂದ ನಾವು ನಿರಂತರವಾಗಿ ನಮ್ಮ ಗುರುಗಳ ಹತ್ರ ಹೋದಾಗ, ಗುರುಗಳೇ ನಾವು ಮಾನ್ಯಲ್ಲಿ ನೋಡ್ತಾ ಇದ್ದೀವಿ, ಈಗಾಗಲೇ ರಾಯಚೂರಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು. ರಾಯಚೂರಲ್ಲಿ ಅಂಬಾಜಿ ಅಣ್ಣರು ಬಹಳ ಅದ್ಭುತವಾಗಿ ನಡೆಸ್ಕೊಟ್ರು. ಅಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಏನು ಮೈಕ್ರೋ ಫೈನಾನ್ಸ್ ಅಲ್ಲಿ ಲೋನ್ ಪಡೆದಿರ್ತಕ್ಕಂಥ ಕುಟುಂಬಗಳಿಗೆ 10,000 ತುಂಬಿ ಇವತ್ತಿಗೂ ಅವ್ರ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ನಾವು ಸತ್ಯದ ಗುರುಗಳ ಹತ್ರ ಹೋಗಿ ನಮ್ಮೆಲ್ಲ ಯುವಕರವಾಗಿ ಕೇಳಿದಾಗ ನೀವು ಮಾಡ್ರಿ ಯಾವತ್ತಿಗೂ ನಾವು ಸಪೋರ್ಟ್ ಇರ್ತೀವಿ ಅಂತ ನಮ್ಗೆ ಅವ್ರ ಬೆಂಗಳೂರಾಗಿ ಸಪೋರ್ಟ್ ನಿಂತಿದ್ದು ಬಹಳ ಸಂತೋಷಕರ. ಯಾಕಂತ ಹೇಳಿದ್ರೆ ಇವತ್ತು ನೋಡ್ತಾ ಇರ್ಬೋದು, ಕೆಲವು ಹೋರಾಟಗಾರರು ಕೆಲವು ಹೋರಾಟದಲ್ಲಿ ಕೆಲವರನ್ನ ಕರ್ಕೊಂಡು ದುರ್ಬಳಕೆ ಮಾಡತಕ್ಕಂಥದ್ದು ನೋಡಿದ್ವಿ. ಆದ್ರೆ ಇವತ್ತು ಸರ್ವಧರ್ಮ ಅನ್ನೋ ವೇದಿಕೆ, ಸರ್ವಧರ್ಮ ಮತ್ತು ಸರ್ವಧರ್ಮದ ಜೊತೆಗೆ ವಕೀಲರು, ಹೋರಾಟಗಾರರು, ಪ್ರಗತಿ ಚಿಂತಕರು ಮತ್ತು ಹೋರಾಟಗಾರರು ಮತ್ತು ಎಲ್ಲ ಸಮಾಜದ ಹಕ್ಕುಗಳನ್ನು ತಮಗಿದ್ರಲ್ಲ, ತಮಗೆ ಬಹಳ ಹೃತ್ಪೂರ್ವಕವಾದ ಸ್ವಾಗತ ಹೇಳಬೇಕು ಇಷ್ಟಪಡ್ತೀನಿ. ಆದರೆ ಇವತ್ತು ನಾನು ಈ ಉದ್ದೇಶ ಮಾತನಾಡೋ ಮುಖ್ಯ ಕಾರಣ ಇವತ್ತು ಮೋಸ ಮಾಡ್ತಾ ಇದೆ ಸರ್ಕಾರ. ಯಾಕೆ ಮೋಸ ಮಾಡ್ತಾ ಇದೆ ಅಂದ್ರೆ ಇವತ್ತು ಹಲವಾರು ಬ್ಯಾಂಕುಗಳಿಗೆ ಪರವಾನಗಿ ಕೊಟ್ಟು ಇವತ್ತು ಮಹಿಳೆಯರು ಕುಟುಂಬಸ್ಥರ ಜೊತೆ ಜೀವನ ಜೊತೆ ಆಟ ಆಡ್ತಾ ಇದೆ. ಇವತ್ತು ನೋಡ್ತಾ ಇರ್ಬೋದು, ಯಾವ್ದಾದ್ರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಪರವಾನಗಿ ಇದ್ರೆ ಮಾತ್ರ ಅವ್ರಿಗೆ ಆದೇಶ ಅನುಮತಿ ನೀಡ್ತಕ್ಕಂಥ ನೋಡಿದ್ವಿ. ಇವತ್ತು 25-30 ಬ್ಯಾಂಕುಗಳು ತೆರೆದು ಎಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಮುಖ್ಯ ಕಾರಣಭೂತರಾಗಿರ್ತಕ್ಕಂಥದ್ದು ಸರ್ಕಾರವೇ. ಯಾಕಂದ್ರೆ ಸರ್ಕಾರ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಯಾವುದಾದ್ರೂ ಬ್ಯಾಂಕಿನಲ್ಲಿ ಸಾಲವನ್ನು ಪಡಿಬೇಕಾದ್ರೆ ಅವರು ಒಂದು ಬ್ಯಾಂಕಲ್ಲಿ ಸಾಲ ಬರಬೇಕು, 2 ಬ್ಯಾಂಕಲ್ಲಿ ಸಾಲ ಬರಬೇಕು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ ಆಂದೋಲ ಸಿದ್ಧಲಿಂಗ ಸ್ವಾಮಿ. ಬಿಜೆಪಿಯವರ ಬಳಿ ಶಕ್ತಿ ಇಲ್ಲ, ಅಲ್ಲಿ ಡ್ರಾಮಾ ಸೇನೆಗಳಿವೆ ಎಂದು ಹೇಳಿಕೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಂದೋಲನ ಸ್ವಾಮಿ ಕಿಡಿ. ಕಲಬುರಗಿಯಲ್ಲಿ ಯಾವುದು ಡ್ರಾಮಾ ಸೇನೆ ಇಲ್ಲ, ನೀವು ಡ್ರಾಮಾ ಮಾಡ್ತಾ ಇದ್ದೀರಿ. ಜಮ್ಮು ಕಾಶ್ಮೀರದ ವಾತಾವರಣ ಕಲಬುರಗಿಯಲ್ಲಿ ಸೃಷ್ಟಿ ಮಾಡಿದ್ದೀರಿ. ಪೊಲೀಸ್ ಇಲಾಖೆಯ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಾದ್ರೆ ಯಾಕೆ ಬೇಕು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ? ಕಲಬುರಗಿಯಲ್ಲಿ ಡ್ರಾಮಾ ಸೇನೆ ಇದ್ದರೂ ಇರಬಹುದು, ಆದ್ರೆ ನಿಮ್ಮ ಸುಪಾರಿ ಸೇರಿ ವೆರಿ ಡೇಂಜರಸ್ ಸೇನೆ ಎಂದು ಆಂದೋಲನ ಸಿದ್ಧಲಿಂಗ ಸ್ವಾಮಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ್ರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ವಿಜಯೇಂದ್ರನ್ನ ಇಲ್ಲಿ ಬಿಜೆಪಿಯರನ್ನ ಟೀಕೆ ಮಾಡುವ ಪದದಲ್ಲಿ ಯಡಿಯೂರಪ್ಪನವರನ್ನ ಹೇಳ್ತಾರೆ. ನಿಮ್ಮ ಅಪ್ಪಾಜಿ ಕೇಸ್ ಏನಾಯ್ತು, ಪೂಜ್ಯ ಅಪ್ಪಾಜಿ ಕೇಸ್ ಏನಾಯ್ತು? ಪೂಜ್ಯರಂದ್ರೆ ಪೂಜ್ಯರಾಗಲ್ಲ. ಈ ರೀತಿ ವೈಯಕ್ತಿಕವಾದಂತಹ ತೇಜೋವಧೆಗೆ ಅವರು ಹೇಳಿದ್ರು. ಇದೇ ಪ್ರಿಯಾಂಕಾ ಖರ್ಗೆ ಅವರು 2 ವರ್ಷದ ಹಿಂದೆ ಕೆಲ ವಾರಸ್ಥಿಗಳ ಘಟನೆಗಳಿಗೆ ಸಾಕ್ಷಿಯಾಯಿತು. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಅನ್ನೋದನ್ನ ಸಾರಿ ಹೇಳಿದಂತಿತ್ತು. ವಿಧಾನಸೌಧಕ್ಕೆ ಮತದಾನಕ್ಕೆ ಆಗಮಿಸಿದ್ರು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ. ಅವರಿಗೆ ಮಾಜಿ ಸಿಎಂ ಬಿಎಸ್ ವೈ ಎದುರಾದರು. ಕೂಡಲೇ ಯಡಿಯೂರಪ್ಪ ಕಾಲಿಗೆ ನಮಸ್ಕರಿಸಿದರು.
ನಮಸ್ಕಾರ ಆಯ್ತು, ಅವಾಗ ಪೂಜ್ಯರು ಕಂಡ್ರು. ಯಾವಾಗ ನೀವು ರಾಜೀನಾಮೆ ಕೊಡಿ ಅಂತ ಅವ್ರ ಮಗ ಮತ್ತು ಅವ್ರ ಪಕ್ಷ ತಿರುಗಿದ್ರೆ ಅವರ ಪೂಜ್ಯ ಸ್ಥಾನಕ್ಕೆ ದ್ರೋಹ ಬಗೆಯುವಂತಹ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂದ್ರೆ ಡ್ರಾಮಾ ಸೇನೆ ಯಾವುದು ಅನ್ನೋದನ್ನ ನೀವು ನಿರ್ಣಯ ಮಾಡಿ. ಥ್ಯಾಂಕ್ ಯು. ಬಹಳ ಹಗುರವಾಗಿ ಮಾತಾಡಿ ಬಿಜೆಪಿಯವ್ರ ಬಳಿ ಶಕ್ತಿ ಇಲ್ಲ, ಅಲ್ಲಿ ಡ್ರಾಮಾ ಸೇನೆಗಳಿದಾವೆ, ಆ ಡ್ರಾಮಾ ಸೇನೆಯ ಅಧ್ಯಕ್ಷರನ್ನ ಮುದ್ದು ಮಾಡಿ ಇವರು ಹೋರಾಟ ಮಾಡ್ತಾರೆ ಅಂತ ಉಸ್ಮಾನಿ ಸರ್ಕಾರಕ್ಕೆ ಅವರು ಹೇಳಿದ್ದಾರೆ. ಯಾವುದೂ ಕೂಡ ಡ್ರಾಮಾ ಸೇನೆ ಇಲ್ಲ. ಡ್ರಾಮಾ ಸೇನೆ ಕಲಬುರಗಿಯಲ್ಲಿ ಇಲ್ಲವೇ ಇಲ್ಲ. ನೀವು ಡ್ರಾಮಾ ಮಾಡ್ತಾ ಇದ್ದೀರಿ. ಮೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟುವಂತಹ ಹೇಳಿಕೆಯನ್ನ ನೀವು ಕೊಟ್ಟರಿ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಅಟ್ರಾಲ್ ಒಬ್ಬ ಸ್ವಾಮಿ ಮಾತು ಕೇಳಿ ಅವರ ಸೂತ್ರಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ಅದಾದ್ಮೇಲೆ ಮೊನ್ನೆ ಡ್ರಾಮಾ ಸೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ವಿಧಾನಸಭೆ ಮತ್ತು ಪ್ರತಿಪಕ್ಷ ನಾಯಕ ಇಬ್ಬರು, ಪರಿಷತ್ನ ವಿರೋಧ ಪಕ್ಷ ನಾಯಕರು ಇಬ್ಬರು ಕೂಡ ಇಲ್ಲಿ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆದ್ಮೇಲೆ ಇವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ? ಕಲಬುರಗಿ ಬಿಜೆಪಿಯವರು ಬೆಂಗಳೂರು ಬಿಜೆಪಿಗರ ಮಾತು ಕೇಳಿ ಕೆಡ್ತಾ ಇದ್ದಾರೆ. ಅಂದ್ರೆ ಬಹಳ ಒಳ್ಳೆಯವರ ನಿಮ್ಮ ರೀತಿಯಲ್ಲಿ ಕಲಬುರಗಿ ಬಿಜೆಪಿಯವರು ನಿಮ್ಮ ಒಳ್ಳೆಯವರು ಅಂತ ಕಾಣ್ತು. ಇಷ್ಟು ದಿನ ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕಂದಕ ಸೃಷ್ಟಿ ಮಾಡಿದ್ರಿ. ಈಗ ಬೆಂಗಳೂರು ಬಿಜೆಪಿಯವ್ರ ಮಾತು ಕೇಳಿ ಇಲ್ಲಿ ಬಿಜೆಪಿ ಕೆಡ್ತಾ ಇದೆ ಅಂದ್ರೆ ಯಾವ? ಮೊನ್ನೆ ದಲಿತ ಮುಖಂಡರು ಹೇಳ್ತಾ ಇದ್ರು, ಫರ್ಮಾನ್ ಹೊರಡಿಸಿದ್ರು. ಶಿವರಾಜ್ ಪಾಟೀಲ್ ರದ್ದೇವಡಗಿ ಮತ್ತೆ ಚಂದು ಪಾಟೀಲ್, ಬಸವರಾಜ್ ಮತ್ತಿಮೂಡಿ ಇವರು ಅಲ್ಲೋಲ ಸ್ವಾಮಿ ಮಾತು ಕೇಳೋದು ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರೆ ನಾವು ಹೋರಾಟ ರೂಪಿಸ್ತೀವಿ. ಅಂದ್ರೆ ಇವರೆಲ್ಲ ನಿಮ್ಮ ಮನೆ ಗುಲಾಮ್ರ, ನಿಮ್ಮ ಮನೆ ದುಡಿಯಾಗಿದಾರ? ಸಂವಿಧಾನ ಕೊಟ್ಟಂತ ಹಕ್ಕಿನ ಪ್ರಕಾರ ನಾವು ಹೋರಾಟ ಮಾಡಿದ್ರೆ ಒಬ್ಬರಿಗೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡುವಂತಹದ್ದು ಯಾವ ಸ್ವಾಮಿ? ಪರಿಸ್ಥಿತಿ ಹಾಗಾಗಿ ನೋಡಿ, ಕಲಬುರಗಿಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಜಮ್ಮು ಕಾಶ್ಮೀರ ಹೋಗಿ ನಾವು ಪ್ರೆಸ್ ಮೀಟ್ ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಇಲಾಖೆ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಾದ್ರೆ ಯಾಕೆ ಬೇಕು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ? ಪತ್ರಿಕಾ ರಂಗ ಭವನಕ್ಕೂ ಕೂಡ ಬಂದೋಬಸ್ತ್ ಅಂದ್ರೆ ಹಾಗಾದ್ರೆ ನಾವು ಮಾತಾಡ್ಬೋದಾ? ಈ ರೀತಿ ಮುದ್ದಿಗೆ ಹಾಕ್ತೀನಿ ಜೀವರಿಕೆಯಲ್ಲಿ ಭಾಷಣ ಆಯಿತು. ಇಂದ 2017 ಆಂದೋಲನ ಮಟ್ಟಕ್ಕೆ ಮುಸ್ಲಿಮರು ಮುದ್ದಿಗೆ ಹಾಕಕ್ಕೆ ಹೋಗಿದ್ರು. ಈಗ ದಲಿತರು ಮುಸ್ಲಿಮರು ಸೇರಿ ನಾವು ಮುದ್ದಿಗೆ ಹಾಕ್ತಾ ಇದ್ದೀವಿ. ಅದಕ್ಕೆ ಅದಕ್ಕೆ ನಾವು ಹೋರಾಟ ಪರವಾಗಿಲ್ಲ, ಆದ್ರೆ ಮಠ ಬಿಡಿಸ್ತೀವಿ. ಯಾವ ಕಟ್ಟಳೆಯಲ್ಲಿ ಬರುತ್ತೆ ಅವ್ರು ಯಾರಿಗೂ ಕೂಡ ಕೇಸ್ ಆಗೋದಿಲ್ಲ. ನಾವು ಮಾತಾಡಿದ್ರೆ ಇಮಿಡಿಯೇಟ್ ಕೇಸ್ ಆಗಿ ನೋಟಿಸ್ನಲ್ಲಿ ನಾವು ಸೆಷನ್ ಕರೆದು ಕೂಡಿಸಿ ತೊಂದರೆ ಕೊಡುವಂತಹ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಡ್ರಾಮಾ ಸೇನೆ ಎದುರು ಇರಬಹುದು, ಆದರೆ ನಿಮ್ಮ ಸುಪಾರಿ ಸೇನೆಯಷ್ಟು ಡೇಂಜರ್ ಯಾವುದೂ ಇಲ್ಲ. ವೆರಿ ಡೇಂಜರಸ್ ನಿಮ್ಮ ಸುಪಾರಿ ಸೇನೆ. ಯಾರು ಸುಖದಿಂದಿಲ್ಲ, ಬರೀ 4 ಜನ ಅಷ್ಟೇ ಅಲ್ಲ. ನಾವು ನಮಗೆ ಬಂದಿದೆ, ನಾವು ಹೊರಗಡೆ ಬಂದಿದ್ದೀವಿ ಹೇಳ್ತಾ ಇದೀವಿ. ಧೈರ್ಯ ಇಲ್ಲದ ಅನೇಕ ಕುಟುಂಬಗಳು ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾವೆ. ಆ ಕಣ್ಣೀರಿನ ಶಾಪದಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ಆ ಅಷ್ಟ ಗ್ರಹಗಳಿಗೆ ಬಂದಿದೆ. ನಾವು ಯಾವುದಕ್ಕೂ ಕೂಡ ಹೆದರೋಗಿಲ್ಲ. ನಾವು ರಾಮನ ಆದರ್ಶ, ಛತ್ರಪತಿ ಶಿವಾಜಿ ಮಹಾರಾಜರ ಕ್ಷಾತ್ರತ್ವ, ಅದರ ಒಂದಿಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮಂತಹ ಸುಪಾರಿ ಸೇನೆಗಳಿಗೆ ಮುತ್ತಿಗೆ ಹಾಕುವಂತಹ ಯಾವುದೇ ಸೇನೆಗೆ ನಾವು ಹೆದರೋರಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಉಳಿದಂತೆ ಎಲ್ಲರಿಗೆ
ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ಮಾಡಿ ಈ ತನಿಖೆ ಕೇವಲ ಕರ್ನಾಟಕ ಅಲ್ಲ, ಕರ್ನಾಟಕ, ಸೋಲಾಪುರ 2 ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್, 2 ಸ್ಟೇಟ್ ಈ ಹೋರಾಟ ಮಾಡಿ ನಾವು ಮನಸ್ಸು ಮಾಡಿದ್ರೆ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ರೈತನ ಕಬ್ಬು ಸುಟ್ಟು ಕರಕಲು. ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕಾಗಿ ಸಾವೇ ಗತಿ ಎಂದ ರೈತ. ಹೌದು, ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಆಲೂರು ಗ್ರಾಮದ ಜಾಫರ್ ಚಾಂದ್ ಪಾಷಾ ಇವರ ಹೊಲದಲ್ಲಿರುವ ಕಟಾವಿಗೆ ಬಂದ ಕಬ್ಬು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸುಟ್ಟು ಕರಕಲಾಗಿದೆ. ವಿದ್ಯುತ್ ತಂತಿ ಜೋತು ಬಿದ್ದಿರುವ ಪರಿಣಾಮವಾಗಿ ಕಬ್ಬಿಗೆ ತಾಗಿ ಕಟಾವಿಗೆ ಬಂದ ಕಬ್ಬು ನಾಶವಾಗಿದೆ. ಜೋತು ಬಿದ್ದ ತಂತಿಯನ್ನ ಸರಿಪಡಿಸುವಂತೆ ಅಧಿಕಾರಿಗಳಿಗೆ 1 ವರ್ಷದಿಂದ ಕಚೇರಿಗೆ ಅರ್ಜಿ ಸಲ್ಲಿಸಿದರೂ ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ವರ್ಷದಿಂದ ಕಷ್ಟಪಟ್ಟು ಬೆಳೆದ ಕಬ್ಬು ನಾಶವಾಗಿದೆ. ಇದಕ್ಕೆ ನೇರ ಹೊಣೆ ಕೆಇಬಿ ಇಲಾಖೆ. ನನಗಾದ ನಷ್ಟವನ್ನ ಕೆಇಬಿ ಅಳ್ಳಿಕೆಡ್ಬಿ ಕಚೇರಿಯವರು ಭರಿಸಿಕೊಡಬೇಕು. ಇಲ್ಲದಿದ್ದರೆ ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕಾಗಿ ಸಾವೇ ಗತಿ ಎಂದಿದ್ದಾರೆ ರೈತರು. ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಮಂತರಾವ್ ಇಂಚೂರೆ, NKS TV4 ಬ್ಯೂರೋ ರಿಪೋರ್ಟ್, ಬೀದರ್. ಇದು ಕಬ್ಬಿ ಹ್ಯಾಂಗ್ ಸುಟ್ಟದಂತಾರೆ ಇದು ಕಬ್ಬು ಸುಟ್ಟಿದ್ ನೋಡ್ರಿ ಸಾಬ್ರೆ, ಡಬಲ್ ಫೇಸ್ ಆಗಿ ವೈರ್ ಪೂರ ಕೆಳಗೆ ಬಂದಾವ. ಹಾ ರೀ, ಇದು ಡಬಲ್ ಫೇಸ್ ಆಗ್ಯದ್ರಿ. ಡಬಲ್ ಫೇಸ್ ಆಗ್ಯದ. ಅವ್ರಿಗೆ ಕೆಬಿದವ್ರಿಗೆ ನೀವು ತಿಳಿಸಿಲ್ಲ? ನೀವು ಹೊಲ ಮಾಡಿದಿರೋದು ಹೇಳತ್ತೀರಿ. ನೀವೇನು ಕಡ್ತಿ ಮಾಡ್ಕೊಂಡ್ರೇನು ಹೊಲ ಇದು? ಯಾರ ಬಲ್ಲಿ? ಹಾ ರೀ, ಅವ್ರದ್ದು ಹೊಲ ಕಡ್ತಿ ಮಾಡಿದ್ದರಿ. ರೊಕ್ಕ ಕೊಟ್ಟು ವರ್ಷಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಹೊಲ ಮಾಡಿದ್ದರಿ. ಹಾ ರೀ, ಈಗ 1 ವರ್ಷ ಐತ್ರಿ. ಹೇಳ್ತೀನಿ, ವೈರು ಕೆಳಗೆ ಬಿದ್ದಾವ, ಜಗ್ ಬಿದ್ದಾವ, ಎತ್ತೋರಿ ಅಂತೇಳಿ ಅವ್ರನ್ನೂ ಎತ್ತಾ ಇಲ್ಲ. ಈಗ ಕಾರ್ಖಾನೆದವ್ರಿಗೂ ಹೇಳಿ ಸಾಕಾಯ್ತು. ಕಬ್ಬು ಇಲ್ಲಿ ಒಣ ಹೊಲಕ್ಕೆ ಅವ್ರನ್ನೂ ಕಬ್ಬು ಒಯ್ತಾ ಇಲ್ಲ. ಇನ್ನು ಅವಾಗ ಟೈಮ್ ಹೇಳ್ತಾ ಇದಾರೆ. ಆಮೇಲೆ ಎಂದಪ್ಪ ಅಂತಂದ್ರೆ ಇವತ್ತು ಡಬಲ್ ಆಗಿ ದೊಡ್ಡೇನದರಿ, ಇದು ಡಬಲ್ ಆಗಿ ಉರಿ ಹತ್ತಿ ಪೂರ ಕಬ್ಬು 1 ಎಕರೆ ಮೇಲೆ ಕಬ್ಬು ಸುಟ್ಟದ. ಈಗ ಇದಕ್ಕೆ ಪರಿಹಾರ ಏನದ ಏನಿಲ್ಲ. ನಮಗೆ ಇವ್ರನ್ನೂ ಇದು ಮಾಡ್ಕೊಳತ್ತಿಲ್ಲ, ಅವ್ರನ್ನೂ ಇದು ಮಾಡ್ಕೊಳತ್ತಿಲ್ಲ. ಈಗ ಏನ್ ಮಾಡ್ಬೇಕು? ಈಗ ಏನಾದ್ರು ಸಹಾಯ ಪಾಲಿ ಅದ ನಮಗೆ. ಈಗ ಮಾಡ್ಬೇಕು ಹಂಗ ನಾವೆಲ್ಲ ಗರೀಬ್ ರೈತರು ಬಂದಿದ್ದೆವು. ಈಗ ತೆಗಿದವ್ರನ್ನೂ ಕೇಳಾಗ್ತಾ ಇರಲ್ಲ, ಈಗ ಅವ್ರನ್ನೂ ಕೇಳಾಗ್ತಾ ಇರಲಿಲ್ಲ. ಈಗ ಹ್ಯಾಂಗ ಮಾಡ್ಬೇಕು? ಏನ್ ಪರಿಹಾರ ಅದ? ಈಗ ಏನ್ ಮಾಡ್ತೀರಿ? ನಿಮ್ಮ ಮೇಲೆ ಹುಟ್ಟಿ ಮೂಡಿಸೋದು ಏನಾರ ಮಾಡಿ ನಮ್ದು ಏನಪ್ಪ ಅಂತಂದ್ರೆ ನಮ್ಮ ಕಬ್ಬು ಹುಟ್ಟಿಂದ ಏನಾರ ಮಾಡಿಕೊಡ್ತೀರಿ, ಅದು ಮಾಡಿಕೊಡ್ರಿ. ಇದು ವೈರ್ ಕಡಿಮೆ ಮಾಡಿ ನಮ್ದು ಏನದ ನಮ್ದು ಲಾಸ್ ಆಗಿದೆ ಏನಪ್ಪ ನಮಗೆ ಆಗಪ್ಲೆ ಮಾಡಿಕೊಡ್ರಿ. ಬಟ್ ಇಲ್ಲಿವರೆಗೆ ಅವ್ರು ನೀವು ತಿಳಿಸ್ಲಕ್ಕಾಗಿವಿ, ಅವ್ರು ಮಾಡಲಿಲ್ಲ, ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಯ್ತು, ಅವ್ರಿಗೆ ಏಸೋ ಬೇಕಿ ಹೇಳ್ತಾ ಇದ್ದೀನಿ, ಬಂದಾಗ ಹೇಳ್ತಾ ಇದ್ದೀನಿ, ಫೋನ್ ಹಚ್ಚಿ ಹೇಳ್ತಾ ಇದ್ದೀನಿ. ಆದ್ರೆ ಒಂದು ಸಾರಿನೂ ರೆಸ್ಪಾನ್ಸ್ ಫುಲ್ ಆಗ್ತಾ ಇರಲಿಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಾಗ್ತಾ ಇರಲಿಲ್ಲ. ಇದು ಎಲ್ಲಿ ಹೋಗ್ಯದ ಅಂತಾರೆ? ಯಾವ ಸೈಡ್ಲಿಂದ ಹೋಗ್ಯದ ವೈರು? ಹಳ್ಳಿಕೇಳಿಂದ ಬಂದಿದ್ದಾರೆ. ನಡು ಕಬ್ಬಿನಾಗದ ರೀ ವೈರ್ನು. ಭಾಳ ತೆಳಗದ ರೀ ವೈರ್, ಭಾಳ ಅಂದ್ರೆ ಭಾಳ ತೆಳಗದ ರೀ. ಮನುಷ್ಯನ ತೆಳಗ ನಡೆದ್ರೆ ತಲೆಗೆ ಹತ್ತದಂಗ, ತಲೆಗೆ ಹತ್ತಂಗ. ಏನಪ್ಪ ಅಂತಂದ್ರೆ ಈಗ ಇಲ್ಲೇ ಅದ ರೀ ವೈರು, ಇಲ್ಲೇ ವೈರ್ ಅದ ರೀ. ಇಲ್ಲೇ ಇಷ್ಟು ತೆಳಗದ ರೀ. ಒಂದು ಮನುಷ್ಯನ ಕೈಗೆ ಹತ್ತಿ ನಿಲ್ಕಿದಂಗ ಅದ ರೀ. ಮತ್ತೆ ನಾ ಏನು ಇವ್ರೇನು ಪೂರ ನೆಲಕ್ಕೆ ಹಾಕ್ಬೇಕ್ರಿ. ಹಂಗೆ ಅದಕ್ಕಿಂತ ಎಲ್ಲಕ್ಕಿಂತ ಬೆಟ್ರ. ಈಗ ಕಬ್ಬು ಇದಾದ ತಕ್ಷಣ ಇದು ವೈರ್ ಮೆಲ್ಟಾಗಿ ಕಬ್ಬು ಸುಟ್ಟ ತಕ್ಷಣ ಅವ್ರು ಕೆಬಿ ಅಧಿಕಾರಿಗಳು ಯಾರನ್ನೂ ಬರಲಿಲ್ಲ. ಈಗ ಅಂತೂ ಯಾರು ಬಂದಿಲ್ಲ. ಇಲ್ಲಿನ ಅಂತಕ್ಕ ಯಾರು ಬಂದಿಲ್ಲ. ಫೋನ್ ಹಚ್ಚಿದ್ವಿ, ದೊಡ್ಡಂತ ತೆಗ್ದಿದ್ದೇವೆ ಅಂತ ಹೇಳಿದಾರೆ. ಆದ್ರೆ ಬಂದಿಲ್ಲ. ಏನೋ ಬರ್ತಾ ಅಂತ ಹೇಳ್ಯಾರ ಸರ್, ಬರ್ತಾ ಅಂತ ಹೇಳ್ಯಾರ, ಬಟ್ ಬಂದೇ ಇಲ್ಲ. ತೆರಿಗೆ ವಸೂಲಿಗೆ ದಿಟ್ಟ ನಿರ್ಧಾರ ತೆಗೆದುಕೊಂಡ ಪುರಸಭೆ ಅಧಿಕಾರಿ ಮಹೇಶ್ ಹಡ್ಪದ್. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಉಗ್ರಾಣ ನಿಗಮದವರು ಪುರಸಭೆಗೆ ಕಟ್ಟಬೇಕಾದ ಸುಮಾರು 7 ವರ್ಷದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು, ಪುರಸಭೆಗೆ ತೆರಿಗೆ ಕಟ್ಟುವಂತೆ 3-4 ಬಾರಿ ನೋಟಿಸ್ ಕಳಿಸಿದ್ರೂ ಸಹ ತೆರಿಗೆ ಕಟ್ಟದೇ ಇರುವುದರಿಂದ ಗದಗ ನಗರಾಭಿವೃದ್ಧಿ ಯೋಜನಾ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ
ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದವರು ತಮ್ಮ ಪುರಸಭೆಯ ಸಿಬ್ಬಂದಿಗಳೊಂದಿಗೆ ಉಗ್ರಾಣಕ್ಕೆ ತೆರಳಿ ಗುಡಾಣುಗಳನ್ನು ಸೀಸ್ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಉಗ್ರಾಣ ನಿಗಮದವರು ಪುರಸಭೆಗೆ ಕಟ್ಟಬೇಕಾದ ತೆರಿಗೆ ಬಾಕಿಯನ್ನ ಕಟ್ಟಿ ಗೋಡಾನ್ಗಳನ್ನ ತೆರೆಯಬಹುದಂತ ತಿಳಿಸಿದರು. ಈ ಸಮಯದಲ್ಲಿ ಪುರಸಮಿತಿಯ ಮ್ಯಾನೇಜರ್ ಮಂಜುಳಾ ಹುಗಾರ್, ಹನುಮಂತಪ್ಪ ನಂದಣ್ಣವರ್, ಧರ್ಮಣ್ಣ ಪವಾರ್, ಉಮ್ಮಾ ಬೆಳ್ಳಗಿ ಸೇರಿದಂತೆ ಉಗ್ರಾಣ ನಿಗಮದ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, NKSTV4 ಬ್ಯೂರೋ ರಿಪೋರ್ಟ್, ಗದಗ. ನಾವು ಸೀಸ್ ಮಾಡ್ತೀವಿ ಅಂತ ಕೂಡ ನಾವು ಅಂತಿಮ ನೋಟಿಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಕಳಿಸಿದೀವಿ. ಅದಕ್ಕೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್, ಒಂದು ಮುಖ್ಯಾಧಿಕಾರಿಗಳಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇರುವುದರಿಂದ ಇವತ್ತು ನಮಗೆ ಕಟ್ಟಬೇಕಾಗಿದ್ದು 14 ಲಕ್ಷ ಚಿಲ್ಲರ್ ನಮಗೆ ಪೇಮೆಂಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿಯವರು ಕೂಡ ನಾವು ಇವತ್ತೇ ಉಗ್ರಾಣವನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾಕಂದ್ರೆ ನಮ್ಮ ಪುರಸಭೆಯಲ್ಲಿ ಔಟ್ಸೋರ್ಸ್ನಲ್ಲಿ ಡೈಲಿ ಯೂಸಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸುಮಾರು 2 ರಿಂದ 3 ತಿಂಗಳು 4 ತಿಂಗಳು ಅವರಿಗೆ ಸಂಬಳವನ್ನ ಕೊಟ್ಟಿಲ್ಲ. ಹಾಗಾಗಿ 14 ಲಕ್ಷ ಚಿಲ್ಲರ್ ಇವರು ಒಂದು ಗುಡಾವಣೆಯಿಂದಲೇ ಕೂಡ ಬಾಕಿ ಇರುವುದರಿಂದ ಲಕ್ಷ್ಮೇಶ್ವರದ ಅಭಿವೃದ್ಧಿ ಕಾರ್ಯಗಳು ಕೂಡ ಕುಂಠಿತವಾಗಿದ್ದಾವೆ. ಇದಕ್ಕೋಸ್ಕರ ನಿರ್ದಾಕ್ಷಿಣ್ಯವಾಗಿ ನಾವು ಕೂಡ ಪ್ರತಿ ತಿಂಗಳ ನಮ್ಮ ಮಾಸಿಕ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಮಗೆ ಯಾವುದು ಅತಿ ಹೆಚ್ಚು ಬಾಕಿಗಳಿದ್ದಾವೆ ಆ ಎಲ್ಲ ಬಾಕಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿ ಯಾರು ಪೇಮೆಂಟ್ ಮಾಡಿಲ್ಲ ಅವರಿಗೆ ನಿರ್ದಾಕ್ಷಿಣ್ಯ ಕಾನೂನು ರೀತಿ ಕ್ರಮ ಕೈಗೊಂಡು ಅವನ್ನೆಲ್ಲ ಸೀಸ್ ಮಾಡಲು ಕೂಡ ನಮಗೆ ಮಾರ್ಗದರ್ಶನ ಸೂಚಿಸಿರುವುದರಿಂದ ಅದಕ್ಕೋಸ್ಕರ ಇವತ್ತು ನನಗೆ 14 ಲಕ್ಷ ಬಾಕಿ ಇರುವುದರಿಂದ ಇದಕ್ಕೆ ನಾವು ಎಲ್ಲ ಸಮ್ಮುಖದಲ್ಲೂ ಕೂಡ, ಆಮೇಲೆ ಉಗ್ರಾಣ ನಿಗಮದ ಸಿಬ್ಬಂದಿಯವರ ಸಮ್ಮುಖದಲ್ಲಿ ಕೂಡ ಇವತ್ತೇ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಕೂಡ ಸಮ್ಮುಖದಲ್ಲಿ ಅವರಿಗೆ ಇವತ್ತೇ ಕಾನೂನು ರೀತಿ ಕ್ರಮ ಕೈಗೊಂಡು ಇವತ್ತೆಲ್ಲ ಗುಡಾವಣೆಗಳನ್ನು ಸೀಸ್ ಮಾಡಲಾಗಿದೆ. ಈ ಸೀಸ್ ಮಾಡಿದ ತಕ್ಷಣವೇ ನಾವು ಕೂಡ ಅವ್ರ ಗಮನಕ್ಕೆ ತಂದು ಅವರು ಏನು 2 ರಿಂದ 3 ದಿನದೊಳಗೆ ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನಮಗೆ ಚೆಕ್ ಅನ್ನಾಗಲಿ DD ಅನ್ನಾಗಲಿ ನಮ್ಮ ಪುರುಷರಿಗೆ ಜಮಾ ಮಾಡೋದಲ್ಲಿ ಮತ್ತೆ ಅವನ್ನ ರಿಲೀವ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಕ್ರಮ ಕೈಗೊಳ್ತೇನೆ ಅಂತೇಳಿ ಈ ಒಂದಕ್ಕೆ ನಮ್ಮ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಭೃಗು ಮಹರ್ಷಿಗಳ ತಪೋಭೂಮಿ ಹೇಮಗಿರಿಯ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ, ಹರಿದು ಬಂದ ಭಕ್ತ ಸಾಗರ. ಹೌದು, ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೃಗು ಮಹರ್ಷಿಗಳ ತಪೋಭೂಮಿ ಹೇಮಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಅಭಿಷೇಕ, ವಿಶೇಷ ಪೂಜೆ ಪುರಸ್ಕಾರಗಳು ಹಾಗೂ ವೈಕುಂಠ ದ್ವಾರ ಪ್ರವೇಶ ಕಾರ್ಯಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಇಂದು ಮುಂಜಾನೆಯಿಂದಲೇ ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ರಾಮಭಟ್ಟರ ನೇತೃತ್ವದಲ್ಲಿ ನಡೆದ ಪೂಜಾ ವಿಧಿವಿಧಾನಗಳಲ್ಲಿ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು ಭಾಗವಹಿಸಿದರು. ಮುಂಜಾನೆ 6:30ಕ್ಕೆ ಸರಿಯಾಗಿ ವೈಕುಂಠ ದ್ವಾರವನ್ನ ಕೃಷ್ಣೇಗೌಡ ಅವರು ಲೋಕಾರ್ಪಣೆ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದರು. KR ನೀಲಕಂಠ, ಕೃಷ್ಣರಾಜಪೇಟೆ, NKSTV4 ಬ್ಯೂರೋ ರಿಪೋರ್ಟ್, ಮಂಡ್ಯ. ಜಗದ್ಗುರು ಭಾಳ ಭಕ್ತಿಪೂರ್ವಕ ಸ್ಮರಣೆ ಮಾಡ್ತಾ ಕ್ಷೇತ್ರಾದಿ ದೇವತೆಯಾದಂಥ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯನ್ನು ಭಾಳ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷ ದಿನ ತಮಗೆಲ್ಲ ಗೊತ್ತಿದೆ. ತಿರುಪತಿ ತಿರುಮಲ ವೆಂಕಟೇಶ್ವರ ಹಾಗೂ ವೈಕುಂಠ ದ್ವಾರದ
ಪೂಜೆ ಅಂದರೆ ಬಹಳ ವಿಶೇಷವಾದಂಥ ಪೂಜೆ, ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಕಾರ್ಯಕ್ರಮ. ಬಹುಶಃ ಅದನ್ನು ನಾವು ಹೇಗಿದ್ರೂ ಮಾಡಬೇಕು ಅಂತೇಳಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಆ ಪೂಜೆಯನ್ನು ಭಾಳ ವಿಶೇಷವಾಗಿ ಮಾಡಿ ವೈಕುಂಠ ದ್ವಾರವನ್ನು ತೆರೆದು ಅದರ ಮುಖಾಂತರ ಸ್ವಾಮಿಯ ದರ್ಶನವನ್ನು ಎಲ್ಲ ಸಾಮಾನ್ಯ ಜನಗಳಿಗೆ ಒದಗಿಸುವಂಥ ಒಂದು ಪುಣ್ಯ ಕೆಲಸವನ್ನು ಬಹುಶಃ ನಮ್ಮ ಪಾಲಿಗೆ ಬಂತು. ಅದು ಭಾಳ ಖುಷಿಯಾಯಿತು. ಇದಕ್ಕೆ ಹೆಚ್ಚಾಗಿ ಎಲ್ಲ ಪತ್ರಕರ್ತರ ಸನ್ನಿಹಿತರು ಮತ್ತು ಸಾರ್ವಜನಿಕರು ತುಂಬ ನೆರವು ಕೊಟ್ಟರು. ಈ ಕಾರ್ಯಕ್ರಮ ಮಾಡಿ ನಾವು ಇರ್ತೀವಿ ಅಂತ ಹೇಳಿ. ಹಾಗಾಗಿ ಪ್ರತಿ ವರ್ಷ ಈ ದಿನದಂದು ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 5:05ವರೆಗೆ ಅಭಿಷೇಕ ಪೂಜೆ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಆಗುತ್ತೆ. ಅದಾದಮೇಲೆ 7-7:30 ಗಂಟೆಗೆ ಸ್ವಾಮಿಯ ದ್ವಾರವನ್ನು ಪ್ರಾರಂಭ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಅದನ್ನು ವಿಧಿವಿಧಾನಗಳ ಮುಖಾಂತರ ಬಹುಶಃ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಅದು ತುಂಬ ಜನ ಈ ಭಾಗದ ಭಕ್ತರು ಅದರ ದರ್ಶನವನ್ನು ಪಡೆದು ಪುಣ್ಯಭಾಗ್ಯ ಜನರಾಗಿದ್ದಾರೆ. ಬಹುಶಃ ಒಂದು ಪ್ರತೀತಿ ಇದೆ ಪುರಾಣದಲ್ಲಿ, ಯಾರು ವೈಕುಂಠ ಏಕಾದಶಿ ದಿವಸ ಶ್ರೀಮನ್ನಾರಾಯಣನ ದ್ವಾರ ಬಾಗಿಲನ್ನು ಪ್ರವೇಶ ಮಾಡ್ತಾರೋ ಅವರೆಲ್ಲ ಪಾಪ ಕರ್ಮಗಳು ಕೂಡ ಕಳೆಯುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ಕಾರಣಕ್ಕಾಗಿ ಬಹುಶಃ ನಮ್ಮ ಸಂಸ್ಥೆ ವತಿಯಿಂದ ಈ ಭಾಗದ ಜನಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇಂಥ ಪುಣ್ಯ ಕೆಲಸವನ್ನು ಪದೇ ಪದೇ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾನೆಲ್ಲ ಭಕ್ತವೃಂದರನ್ನು ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮ ದೇವರ ದೇವಾಲಯದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಹೌದು, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಶ್ರೀರಾಮದೇವರ ದೇವಾಲಯದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ. ಕ್ಯಾಲೆಂಡರ್ ಎಂದರೆ ಸಮಯ ದಿನಾಂಕವನ್ನು ಲೆಕ್ಕ ಹಾಕುವ ಉದ್ದೇಶಕ್ಕಾಗಿ ಸಮಯದ ಘಟಕಗಳನ್ನು ಸಂಘಟಿಸುವ ಒಂದು ಉತ್ತಮ ವ್ಯವಸ್ಥೆಯಾಗಿದೆ ಎಂದು ಒಕ್ಕಲಿಗ ಸಂಘದ ಸಂಚಾಲಕ ಕೃಷ್ಣ ಆರ್ ಹೇಳಿದರು. ರಾಮದೇವರ ದೇವಾಲಯದ ವತಿಯಿಂದ 2025ರ ದಿನದರ್ಶಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, 2024ರ ಹಳೆಯ ವರ್ಷ 2025 ಬರುತ್ತಿದ್ದಂತೆ ಎಲ್ಲರೂ ಏಳಿಗೆ ಆಗಬೇಕೆನ್ನುವುದು ನಮ್ಮ ಆಶಯವಾಗಿದೆ ಅಂತ ಹೇಳಿದರು. ರಾಮದೇವರ ದೇವಸ್ಥಾನದ ಅಧ್ಯಕ್ಷ ಟಿ.ಎಂ. ಉಮಾಶಂಕರ್, ಉಪಾಧ್ಯಕ್ಷ ಮಂಜುನಾಥ್ ಕೆ, ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಸುರೇಶ್ ಎಂ.ಆರ್. ಖಜಾಂಚಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಅಯ್ಯಪ್ಪನ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿನದರ್ಶಿಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಗೊಂಡಿದ್ದರು. ಪ್ರದೀಪ್ ಹೆಚ್, NKS TV4 ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.